ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಒಂದು ಸ್ಮಾಲ್ ಚೇಂಜ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ, ನಾನು ಇಂದು ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಅರ್ಥಪೂರ್ಣ ಹಬ್ಬಗಳಲ್ಲೊಂದಾದ ಸಂಕ್ರಾಂತಿಯ ಹಬ್ಬದ ಕುರಿತು, ಅದರ ಒಂದು ವಿಶೇಷತೆ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಸಂಕ್ರಾಂತಿ ಎಂದರೆ ಕೇವಲ ಒಂದು ದಿನದ ಆಚರಣೆಯಲ್ಲ, ಅದು ಪ್ರಕೃತಿಯೊಂದಿಗೆ ಮಾನವನ ಆಪ್ತ ಸಂಬಂಧವನ್ನು ಸಾರುವ ಮಹಾ ಸಂಸ್ಕೃತಿ. ಈ ಸಂಕ್ರಾಂತಿಯ ಅರ್ಥವನ್ನು ನೋಡೋದಾದರೆ, ಸಂಕ್ರಾಂತಿ ಎಂದರೆ ಬದಲಾವಣೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ಸಂದರ್ಭದಲ್ಲಿ ಋತುಚಕ್ರದಲ್ಲಿ ಮಹತ್ವದ ತಿರುವು ಸಂಭವಿಸುತ್ತದೆ. ಇದರಿಂದ ಚಳಿ ಕಡಿಮೆಯಾಗ್ತದೆ, ಬೆಳಕಿನ ದಿನಗಳು ಹೆಚ್ಚಾಗುತ್ತವೆ ಅಂತ ಹೇಳ್ಬೋದು. ಇದು ಒಂದು ಹೊಸ ಆಶೆಗಳ ಆರಂಭ, ಶ್ರಮಕ್ಕೆ ಸಿಕ್ಕ ಫಲದ ಸಂಭ್ರಮ ಅಂತೇಳಿ. ಈ ಕೃಷಿ ಮತ್ತು ಸಂಕ್ರಾಂತಿಗೆ ಬಹಳಷ್ಟು ಅನನ್ಯವಾಗಿರ್ತಕ್ಕಂಥ ಒಂದು ಸಂಬಂಧವಿದೆ. ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಸಂಕ್ರಾಂತಿ ರೈತರ ಹಬ್ಬ. ತಿಂಗಳುಗಳ ಪರಿಶ್ರಮದ ಬಳಿಕ ಹೊಲಗಳಲ್ಲಿ ಬೆಳೆದ ಬೆಳೆಗಳು ಮನೆ ಮಾತಾಗುತ್ತವೆ. ಕಟಾವು ಮುಗಿದು ಅನ್ನದ ಭಂಡಾರ ತುಂಬಿದ ಸಂತೋಷದಲ್ಲಿ ರೈತನು ಸಂಕ್ರಾಂತಿಯನ್ನು ಆಚರಿಸ್ತಾ ಇರ್ತಾನೆ. ಇದರಿಂದ ಶ್ರಮಕ್ಕೆ ಗೌರವ ಎಂಬ ಸಂದೇಶ ಸಮಾಜಕ್ಕೆ ಪಸರಿಸುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಎಳ್ಳು ಬೆಲ್ಲದ ಸಂಸ್ಕೃತಿಯನ್ನು ನಾವು ನೋಡ್ತೇವೆ. ಸಂಕ್ರಾಂತಿಯ ಹೃದಯವೇ ಎಳ್ಳು ಬೆಲ್ಲ ಅಂತ ಹೇಳ್ಬೋದು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆಯ ಮಾತನಾಡಿ ಅಂತ ಹೇಳ್ತಾರೆ. ಜೀವನದಲ್ಲಿ ಕಹಿ ಸಿಹಿಯನ್ನು ಸಮತೋಲನದಿಂದ ಸ್ವೀಕರಿಸುವಂಥದ್ದು ಈ ಒಂದು ಜೀವನದ ಪಾಠವನ್ನು ಈ ಹಬ್ಬ ನಮಗೆ ಕಲಿಸುತ್ತದೆ. ಸಂಬಂಧಗಳಲ್ಲಿ ಸೌಹಾರ್ದ, ಮಾತಿನಲ್ಲಿ ಮಧುರತೆ, ಇವೇ ಸಂಕ್ರಾಂತಿಯ ಮೌಲ್ಯಗಳು ಅಂತ ಹೇಳ್ಬೋದು. ಈ ಒಂದು ಸಂಕ್ರಾಂತಿ ಹಬ್ಬ ಗ್ರಾಮೀಣ ಸಂಭ್ರಮ, ಗ್ರಾಮೀಣ ಪರಂಪರೆ ಅಂತ ಹೇಳ್ಬೋದು. ಸಂಕ್ರಾಂತಿ ಗ್ರಾಮೀಣ ಭಾರತದಲ್ಲಿ ವಿಶೇಷ ಉತ್ಸಾಹವನ್ನು ತಂದಿಡುತ್ತದೆ. ಮನೆಗಳ ಮುಂದೆ ರಂಗೋಲಿ ಹಾಕೋದಾಗಿರ್ಬೋದು, ಹಸು ಮತ್ತು ಕಾಳುಗಳಿಗೆ ಪೂಜೆಯನ್ನು ಸಲ್ಲಿಸೋದಾಗಿರ್ಬೋದು, ಕಬ್ಬಿನ ಮೂಲಕ ಅಲಂಕಾರವನ್ನು ಮಾಡೋದಾಗಿರ್ಬೋದು, ಇವೆಲ್ಲವೂ ಒಂದು ಸಂಪ್ರದಾಯದ ಸೌಂದರ್ಯ ಅಂತ ಹೇಳ್ಬೋದು. ಮಹಿಳೆಯರು, ಮಕ್ಕಳು ಒಟ್ಟಾಗಿ ಸೇರಿಕೊಂಡು ಆಟ ಆಡುವಂಥದ್ದು, ಹಾಡನ್ನು ಆಡುವಂಥದ್ದು, ವಿನಿಮಯವನ್ನು ಮಾಡಿಕೊಳ್ಳುವಂಥದ್ದು, ಇವೆಲ್ಲವೂ ಸಮುದಾಯವನ್ನು, ಬಾಂಧವ್ಯವನ್ನು ಗಟ್ಟಿಗೊಳಿಸ್ತವೆ ಅಂತ ಹೇಳ್ಬೋದು. ಈ ಒಂದು ಸಂಕ್ರಾಂತಿ ಹಬ್ಬ ವೈಜ್ಞಾನಿಕ ಮತ್ತು ಪರಿಸರದ ಸಂದೇಶವನ್ನು ನೋಡಿ ಹೇಗಿದೆ ಅಂತಂದರೆ, ಸಂಕ್ರಾಂತಿ ವೈಜ್ಞಾನಿಕವಾಗಿಯೂ ಮಹತ್ವದ್ದಾಗಿದೆ. ಸೂರ್ಯನ ಚಲನೆ, ಋತು ಬದಲಾವಣೆ, ದೇಹ ಮನಸ್ಸಿನ ಆರೋಗ್ಯಕ್ಕೆ ಅನುಕೂಲಕರ ಆಹಾರ ಪದ್ಧತಿ, ಎಳ್ಳು, ಬೆಲ್ಲ, ಶೇಂಗಾ ಇತ್ಯಾದಿ ಇವೆಲ್ಲವೂ ಕೂಡ ಪ್ರಕೃತಿಗೆ ಹೊಂದಿಕೊಂಡ ಜೀವನ ಶೈಲಿಯನ್ನು ಸೂಚಿಸುತ್ತವೆ ಅಂತ ಹೇಳ್ಬೋದು. ಪರಿಸರದೊಂದಿಗೆ ಸಮತೋಲನದಲ್ಲೇ ಮಾನವ ಕಲ್ಯಾಣ ಅಡಗಿದೆ ಎಂಬ ಸಂದೇಶ ನಮಗಿಲ್ಲಿ ಸ್ಪಷ್ಟವಾಗಿ ಕಾಣಸಿಗುತ್ತದೆ. ಈ ಒಂದು ಸಂಕ್ರಾಂತಿ ಹಬ್ಬ ಏಕತೆಯಲ್ಲೂ ಮತ್ತು ಸಹಬಾಳ್ವೆ ಎರಡನ್ನೂ ಕೂಡ ನಮಗೆ ತೋರಿಸ್ತದೆ. ಏಕತೆ ಮತ್ತು ಸಹಬಾಳ್ವೆಯನ್ನು ನೋಡಿ, ಭಾರತ ವಿಭಿನ್ನ ಭಾಗಗಳಲ್ಲಿ ಈ ಹಬ್ಬ ಬೇರೆ ಬೇರೆ ಹೆಸರಿನಿಂದ ಆಚರಿಸಲ್ಪಡುತ್ತದೆ, ಆದರೆ ಎಲ್ಲೆಡೆ ಅರ್ಥ ಒಂದೇ: ಕೃತಜ್ಞತೆ, ಹಂಚಿಕೆ, ಸಹಬಾಳ್ವೆ. ಇದು ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂಥದ್ದು. ಇದು ಭಾರತದ ಆತ್ಮವನ್ನು ಪ್ರತಿಬಿಂಬಿಸುವಂಥದ್ದು. ಇದರಿಂದ ನಮಗೆ ಏಕತೆ ಮತ್ತು ಸಹಬಾಳ್ವೆ ಈ ಸಂಕ್ರಾಂತಿ ಹಬ್ಬದಿಂದ ಕಾಣಸಿಗುತ್ತದೆ. ಇಲ್ಲಿ ಒಂದು ಯುವಜನತೆಗೆ ಒಂದು ಸಂದೇಶ ನೋಡಿ, ಇಂದಿನ ಯುವಜನತೆ ಸಂಕ್ರಾಂತಿಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು, ಶ್ರಮವನ್ನು ಗೌರವಿಸಬೇಕು, ಪ್ರಕೃತಿಯನ್ನು ಕಾಪಾಡಬೇಕು, ಸಂಬಂಧಗಳನ್ನು ಬಲಪಡಿಸ್ಕೊಳ್ಬೇಕು. ಇವುಗಳೇ ಒಂದು ಸಾರ್ಥಕ ಜೀವನದ ಸೂತ್ರಗಳು ಅಂತ ಹೇಳ್ಬೋದು. ಕೊನೆಯಲ್ಲಿ ಆತ್ಮೀಯ ಸ್ನೇಹಿತರೆ, ಸಂಕ್ರಾಂತಿ ನಮಗೆ ಹೊಸ ಬೆಳಕನ್ನು, ಹೊಸ ದಾರಿ ತೋರಿಸುವ ಹಬ್ಬ. ಕಹಿ ಸಿಹಿಯನ್ನು ಸಮತೋಲನದಿಂದ ಸ್ವೀಕರಿಸಿ ಒಗ್ಗಟ್ಟಿನಿಂದ ಬದುಕುವ ಪಾಠವನ್ನು ಇದು ನೀಡುತ್ತದೆ. ಈ ಸಂಕ್ರಾಂತಿ ನಮ್ಮೆಲ್ಲರ ಜೀವನದಲ್ಲಿ ಸಂತೋಷವನ್ನು, ಸಮೃದ್ಧಿಯನ್ನು ಮತ್ತು ಶಾಂತಿಯನ್ನು ತರಲಿ ಎಂದು ಹಾರೈಸುತ್ತಾ, ನನ್ನ ಒಂದು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ, ಎಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ, ಈ ಒಂದು ನನ್ನ ಮಾತುಗಳು ಇಷ್ಟವಾಗಿದ್ದರೆ ನನ್ನ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ಹೆಚ್ಚಾಗಿ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.